ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಗೆಳೆಯರು ನೋಡಿ, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ಖಾಲಿರ್ತಕ್ಕಂಥ ಗ್ರೂಪ್ ಟಿ ಹುದ್ದೆಗಳಿಗೆ ಅಭ್ಯರ್ಥಿಗಳ ನೇರ ನೇಮಕಾತಿ ಕುರಿತು ಇಲ್ಲಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ. ಇಲ್ಲಿ ಜವಾನ, ಕಾವಲುಗಾರ, ಸ್ವೀಪರ್, ಜವಾನ ಹೌಸ್ ಕೀಪಿಂಗ್, ಲಿಫ್ಟ್ ಅಟೆಂಡರ್, ಸಹಾಯಕ ಪೈಂಟರ್, ದರ್ಜಿ ಮತ್ತು ದೋಬಿ ಹುದ್ದೆಗಳಿಗೆ ನೇಮಕಾತಿ ಕೂಡ ನಡೆಯುತ್ತಿದೆ ಕರ್ನಾಟಕ ಹೈಕೋರ್ಟ್ನಲ್ಲಿ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ಸ್ಕಿಪ್ ಮಾಡಿಬಿಡಿ, ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇದೇ ಥರದ ಕನ್ನಡ ಉದ್ಯೋಗ ಮಾಹಿತಿಗಳನ್ನು ತಿಳಿಯಲು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಾವು ಎಲ್ಲ ಉದ್ಯೋಗ ಮಾಹಿತಿಗಳು ನಿಮ್ಮ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡ್ಬೋದು. ನೋಡಿ, ವಿಡಿಯೋನ ಮುಂದುವರಿಸ್ತಾ ಇದ್ದೇನೆ. ಉಳಿದ ಮೂಲ ವೃಂದದಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಜುಲೈ 2026 ಇಲ್ಲಿ ಲಾಸ್ಟ್ ಡೇಟ್ ಕೂಡ ನಿಗದಿಯನ್ನು ಪಡಿಸಲಾಗಿದೆ ಸ್ನೇಹಿತರೆ. ಸರಿನಾ? ಅದರ ಬಗ್ಗೆ ಕೆಳಕಂಡಂತೆ ನೇಮಕಾತಿ ಮಾಡಲು ಈ ಒಂದು ವೆಬ್ಸೈಟ್ನಲ್ಲಿ ನೀವು ಹೋಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ನೀವು ಸಲ್ಲಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಹುದ್ದೆಗಳ ವಿವರಗಳು, ಹುದ್ದೆಗಳ ಸಂಖ್ಯೆಗಳನ್ನು ನೋಡ್ತಾ ಹೋಗೋದಾದರೆ ನೋಡಿ, ಒಂದನ್ನೇ ನೋಡೋದಾದರೆ ಜವಾನ, ಕಾವಲುಗಾರ, ಸ್ವೀಪರ್, ಜವಾನ ಹುದ್ದೆಗಳಿಗೆ ಒಟ್ಟು 90 ಹುದ್ದೆಗಳು ಖಾಲಿವೆ ಅಂತಲೇ ಹೇಳ್ಬೋದು. ಲಿಫ್ಟ್ ಅಟೆಂಡರ್ 5 ಹುದ್ದೆಗಳು, ಸಹಾಯಕ ಪೈಂಡರ್ 1 ಹುದ್ದೆ, ದರ್ಜಿ 1 ಹುದ್ದೆ ಮತ್ತು ದೋಬಿ 1 ಹುದ್ದೆ. ಸರಿನಾ? ಇಷ್ಟು ಹುದ್ದೆಗಳು ಇಲ್ಲಿ ಖಾಲಿವೆ ಸ್ನೇಹಿತರೆ. 95 + 3 98 ಹುದ್ದೆಗಳು ಇಲ್ಲಿ ಖಾಲಿವೆ ಸ್ನೇಹಿತರೆ. ಸರಿನಾ? ಇಷ್ಟು ಹುದ್ದೆಗಳ ಮಾಹಿತಿ ಆಯಿತು ಸ್ನೇಹಿತರೆ. ಇನ್ನು ಪರಿಶಿಷ್ಟ ಜಾತಿಯಲ್ಲಿ ಮೀಸಲನ್ನು ಕೋರಿದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಮೀಸಲಾತಿಯ ಮಾಹಿತಿಯನ್ನು ಒದಗಿಸತಕ್ಕದ್ದು ಮತ್ತು ಜಾತಿ ಪ್ರಮಾಣವನ್ನು ಆನ್ಲೈನ್ ಲಿಂಕ್, ಈ ಒಂದು ಲಿಂಕಲ್ಲಿ ನೀವು ಅಪ್ಲೋಡ್ ಮಾಡುವಂತೆ ಸೂಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಸರಿನಾ? ಇನ್ನು ಹುದ್ದೆಗಳ ವರ್ಗೀಕರಣ ಕೂಡ ಕೊಟ್ಟಿದ್ದಾರೆ. ಇದರ ಬಗ್ಗೆ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೇನೆ. ಇದು ಮಾಡ್ತಾ ಹೋದರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಭಾಳ. ಸರಿನಾ? ನೋಡಿ, ಇನ್ನು ಲಿಫ್ಟ್ ಅಟೆಂಡರ್ ಹುದ್ದೆಗಳಿಗೆ ಸಾಮಾನ್ಯ ಅಭ್ಯರ್ಥಿಗೆ 1, ಮಹಿಳಾ ಅಭ್ಯರ್ಥಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1, ಒಟ್ಟು 3 ಹುದ್ದೆಗಳು. ಪ್ರವರ್ಗ 1ಕ್ಕೆ 1 ಕೊಟ್ಟಿದ್ದಾರೆ, ಪ್ರವರ್ಗ 2ಎಗೆ 1 ಹುದ್ದೆಯನ್ನು ಕೊಟ್ಟಿದ್ದಾರೆ. ಒಟ್ಟು 3 ಹುದ್ದೆಗಳು, 5 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಸಹಾಯಕ ಪೈಂಟರ್ ಉಳಿದ ಮೂಲ ವೃಂದದಲ್ಲಿ ಖಾಲಿರುವ ಹುದ್ದೆಗಳು 1, ದರ್ಜೆ 1, ದೋಬಿ 1 ಹುದ್ದೆ ಖಾಲಿದೆ ಸ್ನೇಹಿತರೆ. ಸರಿನಾ? ಇನ್ನು ವೇತನ ಶ್ರೇಣಿ ಬಗ್ಗೆ ನೋಡ್ತಾ ಹೋಗೋದಾದರೆ ಕೆಳಗೆ ವೃಂದದಲ್ಲಿ ವೇತನ ಶ್ರೇಣಿಯ ಇತರ ಭತ್ಯೆಗಳೊಂದಿಗೆ ಈ ಕೆಳಗಂಡಂತಿವೆ. ಜವಾನ, ಕಾವಲುಗಾರ, ಸ್ವೀಪರ್, ಜವಾನ ಹೌಸ್ ಕೀಪಿಂಗ್, ಸಹಾಯಕ ಪೈಂಟರ್, ದೋಬಿ ಇವರಿಗೆ ಲೆವೆಲ್ 2ನಲ್ಲಿ ಮೊದಲೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. 19,900 ರೂಪಾಯಿಗಳಿಂದ 63,000ವರೆಗೂ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ, ಇನ್ಕ್ರೀಸ್ ಆಗ್ತಾ. ಲಿಫ್ಟ್ ಅಟೆಂಡರ್ ಮತ್ತು ದರ್ಜೆಗೆ 21,000ದಿಂದ 69,000ವರೆಗೂ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಇದು ಲೆವೆಲ್ 3ನಲ್ಲಿ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಸರಿನಾ? ಇನ್ನು ನೇಮಕಾತಿ ವಿಧಾನಗಳನ್ನು ನೋಡ್ತಾ ಹೋಗೋದಾದರೆ ಅಭ್ಯರ್ಥಿಗಳ ಆಯ್ಕೆಯನ್ನು ಕೆಳಗೆ ನಿಯಮಾನುಸಾರ ಮಾಡಲಾಗುತ್ತದೆ. ಕಾಲಕಾಲಕ್ಕೆ ತಿದ್ದುಪಡಿ ಮಾಡಲಾದ ಕರ್ನಾಟಕ ಉಚ್ಚ ನ್ಯಾಯಾಲಯದ ಸೇವಾ ಮತ್ತು ನೇಮಕಾತಿ ಷರತ್ತುಗಳ ನಿಯಮಗಳು, ಕರ್ನಾಟಕ ನಾಗರಿಕ ಸೇವಾ ಮತ್ತು ನಿಯಮಗಳು, ಕರ್ನಾಟಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳು, ಕರ್ನಾಟಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳು ಮೀಸಲಾತಿ ಕಾಯ್ದೆ 1992 ಅಡಿಯಲ್ಲಿ ಆಯ್ಕೆ ವಿಧಾನ ಮಾಡಲಾಗಿದೆ. ಈ ಕೆಳಗಿನ ಸುತ್ತೋಲೆಗಳು ಅಧಿಸೂಚನೆ ಪ್ರಕಾರ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿನಾ? ಅಭ್ಯರ್ಥಿಯು ಗ್ರಾಮೀಣ ಮೀಸಲಾತಿ ಸೌಲಭ್ಯ ಕೊಡುವ ಬಗ್ಗೆ ಕೂಡ ಇಲ್ಲಿಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಸ್ನೇಹಿತರೆ. ಸರಿನಾ? ಇನ್ನು ಅರ್ಹತಾ ಮಾನದಂಡಗಳು, ವಿದ್ಯಾರ್ಹತೆ ನೋಡ್ತಾ ಹೋಗೋದಾದರೆ ಜವಾನ, ಕಾವಲುಗಾರ, ಸ್ವೀಪರ್, ಜವಾನ ಹುದ್ದೆಗೆ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕಾಗುತ್ತೆ. ಸರಿನಾ? ಇದಕ್ಕೆ ಲಿಫ್ಟ್ ಅಟೆಂಡರ್ ಹುದ್ದೆಗೆ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಮತ್ತು ಲಿಫ್ಟ್ ಮೆಕ್ಯಾನಿಕಸಮ್ ಅನುಭವವನ್ನು ಹೊಂದಿರಬೇಕಾಗುತ್ತೆ. ಸರಿ, ಲಿಫ್ಟ್ ಅಟೆಂಡರ್. ಸಹಾಯಕ ಬೈಂಡರ್ ಹುದ್ದೆಗೆ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕಾಗುತ್ತೆ ಮತ್ತು ಬೈಂಡಿಂಗ್ ಕೆಲಸದ 2 ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ದರ್ಜೆ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಮತ್ತು ದರ್ಜೆ ಕೆಲಸದಲ್ಲಿ 3 ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗುತ್ತೆ. ಎಲ್ಲವಕ್ಕೂ ಕೂಡ ಒಂದು ಅನುಭವ ಇರಬೇಕಾಗುತ್ತೆ ಸ್ನೇಹಿತರೆ. ದೋಬಿ ಹುದ್ದೆಗೆ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕಾಗುತ್ತೆ. ದೋಬಿ ಕೆಲಸದಲ್ಲಿ ಅನುಭವವನ್ನು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಸರಿನಾ? ಇಷ್ಟು ಸೂಚನೆ ನೋಡಿ. 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆ ಎಂದರೆ ಕರ್ನಾಟಕ ಸರ್ಕಾರದ ಸುತ್ತೋಲೆ ಸಂಖ್ಯೆ, ಈ ಒಂದು ಸಂಖ್ಯೆ ಅಡಿ ದಿನಾಂಕ 27/2/2018ರಲ್ಲಿ ನಿಗದಿಪಡಿಸಿದ ವಿದ್ಯಾರ್ಥಿಗಳು ಮತ್ತು ಕೋರ್ಸ್ಗಳಾಗಿರುತ್ತವೆ. ಸರಿನಾ? ವಯೋಮಿತಿ ಬಗ್ಗೆ ನೋಡ್ತಾ ಹೋಗೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ ಗರಿಷ್ಠ ಕೊಟ್ಟಿದ್ದಾರೆ, ಕನಿಷ್ಠ 18 ವರ್ಷ. ಎಲ್ಲವೊಂದು ಇದಕ್ಕೂ ಕೂಡ ಕನಿಷ್ಠ 18 ವರ್ಷಗಳು ಆಗಿರಲೇಬೇಕಾಗುತ್ತೆ. ಗರಿಷ್ಠ ವಯೋಮಿತಿ ಕೂಡ ಇಲ್ಲಿ ಜಾಸ್ತಿ ಮಾಡಿದ್ದಾರೆ ನೋಡಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷಗಳು, ಇತರ ಹಿಂದುಳಿದ ವರ್ಗಗಳು ಅಂದರೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1ಗೆ ಸೇರಿದ ಅಭ್ಯರ್ಥಿಗಳಿಗೆ 45 ವರ್ಷಗಳನ್ನು ಇಲ್ಲಿ ಏಜ್ ಲಿಮಿಟ್ನ ನಿಗದಿಯನ್ನು ಪಡಿಸಿದ್ದಾರೆ ಸ್ನೇಹಿತರೆ. ಅರ್ಜಿ ಶುಲ್ಕದ ಬಗ್ಗೆ ಮಾಹಿತಿ ನೋಡ್ತಾ ಹೋದರೆ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಉಲ್ಲೇಖಿಸಿರುವಂತೆ SBI ಆನ್ಲೈನ್ ಪಾವತಿ ಗೇಟ್ವೇ ಮೂಲಕ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಅಭ್ಯರ್ಥಿಗಳು ನಿಗದಿಪಡಿಸಿದ ಈ ಶುಲ್ಕವನ್ನು ಕೆಳಕಂಡಂತಿರುತ್ತವೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದ್ದರೆ
2A 2B 3A 3B ಅಭ್ಯರ್ಥಿಗಳು 200 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಪರ್ಸನ್ ವಿತ್ ಬೆಂಚ್ಮಾರ್ಕ್ ಡೆಸಿಬಲ್ಗೆ 100 ರೂಪಾಯಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿನಾ? ಸೇವಾ ಪರೀಕ್ಷಣಾ ಅವಧಿ ನೋಡಿ, ಅಭ್ಯರ್ಥಿಯು ನೇಮಕಗೊಂಡ ಪಕ್ಷದಲ್ಲಿ ಆರಂಭಿಕವಾಗಿ 2 ವರ್ಷಗಳ ಅವಧಿಗೆ ಅಥವಾ ಅಗತ್ಯವಿದ್ದರೆ ವಿಸ್ತರಿಸಬಹುದಾದ ಅವಧಿಗೆ ಪರಿವೀಕ್ಷಣಾರ್ಥಿಗಳಾಗಿರುತ್ತಾರೆ. ಸರಿನಾ? ನೇರ ನೇಮಕಾತಿಯಲ್ಲಿ ಆಯ್ಕೆ ವಿಧಾನ ನೋಡ್ತಾ ಹೋದಾದರೆ ಜವಾನ ಕಾವಲುಗಾರ, ಸ್ವೀಪರ್, ಜವಾನ, ಹೌಸ್ ಕೀಪಿಂಗ್, ಲಿಫ್ಟ್ ಅಟೆಂಡೆಂಟ್ ದರ್ಜೆ ದೋಬಿ ಹುದ್ದೆಗಳಿಗೆ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಒಟ್ಟು ಅಂಕಗಳ ಶೇಕಡಾವಾರು ಆಧಾರದ ಮೇಲೆ ಹಾಗೂ ಮಹಿಳಾ ಮೀಸಲಾತಿ, ಗ್ರಾಮೀಣ ಅಭ್ಯರ್ಥಿ, ಮಾಜಿ ಸೈನಿಕ ಮತ್ತು ಇತರರು ಒಳಗೊಂಡಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ಕಾನೂನಿನ ಪ್ರಕಾರ ಸರ್ಕಾರದ ಹೊರಡಿಸಿದ ಆದೇಶಗಳನ್ನು ಗಣನೆಗೆ ತೆಗೆದುಕೊಂಡು ಸಂದರ್ಶನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಅರ್ಹತೆಯ ಆಧಾರದ ಮೇಲೆ ಸಿದ್ಧಪಡಿಸಲಾಗುವುದು. ನೋಡಿ, ನೀವು 10th ತಗೊಳ್ತಕ್ಕಂಥ ಒಂದು ಮಾರ್ಕ್ಸ್ಗಳ ಮೇಲೆ ನಿಮ್ಮ ಒಂದು ಎಲಿಜಿಬಿಲಿಟಿನ ಇಲ್ಲಿ ಕೊಡ್ತಾರೆ ಸ್ನೇಹಿತರೆ. ಸರಿನಾ? ಇಷ್ಟು ನೇಮಕಾತಿ ಬಗ್ಗೆ ಆಯಿತು ಸ್ನೇಹಿತರೆ. ಸರಿನಾ? ನೋಡಿ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ನೋಡ್ತಾ ಹೋದರೆ ಅಭ್ಯರ್ಥಿಯು ಆನ್ಲೈನ್ ಮೂಲಕ ಅರ್ಜಿಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಈ ಒಂದು https judiciary.karnataka.government.in ವೆಬ್ಸೈಟ್ನಲ್ಲಿ ಸಲ್ಲಿಸತಕ್ಕದ್ದು. ಆನ್ಲೈನ್ ಹೊರತುಪಡಿಸಿ ಬೇರೆ ಯಾವುದೇ ವಿಧಾನದಿಂದ ಸಲ್ಲಿಸಲಾದ ಅರ್ಜಿಗಳನ್ನು ಇಲ್ಲಿ ಪರಿಗಣಿಸಲಾಗುವುದಿಲ್ಲ. ದಯವಿಟ್ಟು ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೇಕು. ಆನ್ಲೈನ್ ಮೂಲಕನೇ ಪೇಮೆಂಟ್ ಕೂಡ ಮಾಡಬೇಕಾಗುತ್ತೆ. ಸರಿನಾ? ಇಷ್ಟು ಈ ಒಂದು ಹುದ್ದೆಯ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇತ್ತಪ್ಪ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈನ ಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ ಸ್ನೇಹಿತರೆ. ಇಷ್ಟು ಈ ಒಂದು ಕರ್ನಾಟಕ ಹೈಕೋರ್ಟ್ನಲ್ಲಿ ಕರೆತಕ್ಕಂಥ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ. ಯಾರಾದರೂ SSLC ಮಾಡಿದಂಥ ಅಭ್ಯರ್ಥಿಗಳು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಇದ್ದರೆ ಅವರಿಗೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ಥರದ ಕನ್ನಡ ಉದ್ಯೋಗ ಮಾಹಿತಿಗಳನ್ನು ಕನ್ನಡದಲ್ಲಿ ತಿಳಿದು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ಗಳಿಂದ ಕೆಳಗಡೆ ಚಾನಲ್ ನೆನಪಕ್ಕ ಸಬ್ಸ್ಕ್ರೈಬ್ ಬಟನ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೋಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಗಲೇ ಹೇಳಿದಂಗೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನದರಲ್ಲಿ. ಅಲ್ಲಿವರೆಗೂ ಬಾಯ್.